ಎಲ್ಲ ಬಿಎಲ್ಒಗಳಿಗೆ ಈ ಸಾವಿತ್ರಿ ಕೋರಿಶೆಟ್ಟಿ ಮಾಡುವ ನಮಸ್ಕಾರಗಳು. ನಿಮ್ಮ ಬಿಎಲ್ಒ ಕಾರ್ಯ ಸುಲಭವಾಗಲು ಹೀಗೆ ಮಾಡಿ. ಮೊದಲಿಗೆ ನನಗೆ ಬಿಎಲ್ಒ ಡ್ಯೂಟಿ ಬಂದಾಗ ನಾನು ನಮ್ಮ ಏರಿಯಾದಲ್ಲಿ ತಿರುಗಾಡಿ ನಾನು ಏನು ಮಾಡೀನಿ, ಈ ಟೈಪು ರಿಜಿಸ್ಟರ್ ಮಾಡ್ಕೊಂಡಿದ್ದೇನೆ ರೀ. ಅಂದರೆ ಪ್ರತಿ ಮನೆಗೆ ಹೋಗಿ ಅವರು ಮನೆಯ ಕ್ರಮ ಸಂಖ್ಯೆ ಮತ್ತು ಅವರ ಮತದಾರರ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ ಮತ್ತು ಅವ್ರ ಹೆಸರು ಮತ್ತು ಅವ್ರ ರಿಲೇಷನ್ಸ್ ಏನಾಗ್ತಾರೆ ಅನ್ನೋದು ಮತ್ತು ಅವ್ರ ಮೊಬೈಲ್ ನಂಬರು ಇಷ್ಟನ್ನು ಏನು ಮಾಡಿ ನಾನು ಕಲೆಕ್ಟ್ ಮಾಡ್ಕೊಂಬಂದಿದ್ದೇನೆ ರೀ. ಅಂದರೆ ಪ್ರತಿ ಮನೆಗೂ ತಿರುಗಾಡಿ ಅವ್ರ ಮಾಹಿತಿಯನ್ನು ನಾನು ಕಲೆ ಹಾಕಿದ್ದೇನೆ. ಈಗ ಈ ಬುಕ್ಕ ನನಗೆ ಏನು ಹೆಲ್ಪ್ ಆಯ್ತಪ್ಪ ಅಂತಂದ್ರೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ಜೋಡಿಸಿಕೊಳ್ಳಲು ಹೆಲ್ಪ್ ಆಯ್ತು ರೀ. ಈಗ ನಾನು ಇದೇ ಪಟ್ಟಿಗಳನ್ನು ನೋಡ್ಕೊಂಡು ಏನು ಮಾಡೀನಿ ರೀ, ಈ ಎನ್ಯುಮರೇಷನ್ ಫಾರ್ಮನ್ನು ಜೋಡಣೆ ಮಾಡೀನಿ ರೀ. ಇಲ್ಲಿ ಕ್ರಮ ಸಂಖ್ಯೆ 1 ಅಂತ ಹಾಕಿದ್ದೇನೆ ನೋಡಿ. ಈ ಕ್ರಮ ಸಂಖ್ಯೆ 1 ಅಂದರೆ ಒಂದನೇ ಮನೆಯಲ್ಲಿ ಬರ್ತಕ್ಕಂಥ ಎಲ್ಲ ಎನ್ಯುಮರೇಷನ್ ಫಾರ್ಮ್ಗಳನ್ನು ನಾನು ಈ ಟೈಪು ಪಿನ್ ಮಾಡ್ಕೊಂಡಿದ್ದೇನೆ ರೀ. ಪ್ರತಿಯೊಂದು ಮನೆಯದು EF ಫಾರ್ಮ್ಗಳ ಪಿನ್ ಮಾಡ್ಕೊಂಡಿದ್ದೇನೆ. ಮತ್ತು ಇದು ಎರಡನೇ ಮನೆ EF ಫಾರ್ಮು. ಈ ಟೈಪ್ ಏನು ಮಾಡೀನಿ, 50 ಮನೆ ಒಂದು ಬಂಡಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ರೀ. 50 ಮನೆದು ಒಂದು ಬಂಡಲ್, ಇದು 50 ಮನೆದು ಒಂದು ಬಂಡಲನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ರೀ. ಮತ್ತು ಇದು ಈ EF ಫಾರ್ಮ್ಗಳನ್ನು ನಾವು ಅವ್ರ ಮನೆಗಳಿಗೆ ಹಂಚಬೇಕಲ್ಲ. ಇವಾಗ ಆ ಮನೆಗಳಿಗೆ ಹಂಚಬೇಕಾದ್ರೆ ಈ ರಿಜಿಸ್ಟರ್ನಲ್ಲಿ ಏನು ಮಾಡ್ಕೋಬೇಕು, ನಾವು ಅವ್ರದ್ದೊಂದು ಸಿಗ್ನೇಚರ್ ತೊಗೊಂಬರ್ಬೇಕು. ಈ ರಿಜಿಸ್ಟರ್ ನೋಡಿರಿ, ಕ್ರಮ ಸಂಖ್ಯೆ ಅಂದರೆ ಒಂದನೇ ಮನೆಗೆ ಹೋಗಿದ್ದೀವಲ್ಲ, ಒಂದನೇ ಕ್ರಮ ಸಂಖ್ಯೆ, ಆ ಮನೆ ಸಂಖ್ಯೆ ವೋಟರ್ ಲಿಸ್ಟ್ನಾಗ ಇರ್ತಕ್ಕಂಥ ಮನೆ ಸಂಖ್ಯೆ ಹಾಕಿದರೆ ಹಾಕ್ಬೇಕಂತ ಹೇಳ್ತಾರೆ ಇಲ್ಲಿ. ಇನ್ನು EF ಸ್ವೀಕರಿಸಿದವರ ಹೆಸರು ಮತ್ತು EFಗಳ ಕ್ರಮ ಸಂಖ್ಯೆ, ಆ ಮನೆಗೆ ನಾವು ಯಾವ EF ಫಾರ್ಮ್ಗಳನ್ನು ಕೊಟ್ಟಿರ್ತೀವಲ್ಲ ಆ EF ಫಾರ್ಮ್ಗಳ ಕ್ರಮ ಸಂಖ್ಯೆಯನ್ನು ಬರಿತಾ ಹೋಗಬೇಕು. ಮತ್ತು ಸ್ವೀಕರಿಸಿದ ಒಟ್ಟು EFಗಳು ಅಂದರೆ ಆ ಮನೆಗೆ ನಾವು ಎಷ್ಟು EF ಫಾರ್ಮ್ಗಳನ್ನು ಹಂಚಿದ್ದೇವಲ್ಲ ಆ ಸಂಖ್ಯೆಯನ್ನು ನಾವಿಲ್ಲಿ ನಮೂದಿಸಬೇಕು. ಮತ್ತು EF ಅವರ ಮೊಬೈಲ್ ನಂಬರ್, EF ಸ್ವೀಕರಿಸಿದವರ ಮೊಬೈಲ್ ನಂಬರ್ ಮತ್ತು ಅವರ ಸಹಿಯನ್ನು ನಾವಿಲ್ಲಿ ತೆಗೆದುಕೊಂಡು ಬರಬೇಕು. ಈಗ ನಾವು ಒಂದನೇ ಮನೆಗೆ ಹೋದೆವು ಅಂತಂದ್ರೆ, ಅಂದರೆ ಇದು ನನಗೆ ಹೆಂಗೆ ಗೊತ್ತಾಯ್ತು ಅಂದರೆ, ಮೊದಲೇ ಪಟ್ಟಿ ನನ್ನ ಬಳಿ ರೆಡಿ ಇತ್ತಲ್ಲ, ಆ ರೆಡಿ ಇದ್ದ ಪಟ್ಟಿ ಪ್ರಕಾರ ಏನು ಮಾಡಿ ನಾನು EF ಫಾರ್ಮ್ಗಳನ್ನು ಪಿನ್ ಮಾಡ್ತಾ ಹೋಗಿದ್ದೇನೆ. ಈ ಒಂದನೇ ಮನೆಗೆ ಹೋದಾಗ ನಾನು 4 ಜನರ EF ಫಾರ್ಮ್ಗಳನ್ನು ಅವ್ರ ಮನೆಗೆ ಕೊಡ್ತೀನಿ ರೀ. ಆ 4 EF ಫಾರ್ಮ್ಗಳನ್ನು ನಂಬರ್ಗಳನ್ನು ಇಲ್ಲಿ ಬರೆದಿದ್ದೇನೆ ಮತ್ತು 4 EF ಫಾರ್ಮ್ ಅಂತ ಬರೆದಿದ್ದೇನೆ. ಮತ್ತು ಅಲ್ಲಿ ನಾಳೆ ಆ ಮನೆಯಲ್ಲಿ ಯಾರು ಸ್ವೀಕರಿಸ್ತಾರಲ್ಲ ಅವ್ರ ಹೆಸರು ಇಲ್ಲಿ ಬರಿಬೇಕು ರೀ. ಅವ್ರ ಹೆಸರು ಮತ್ತು ಅವ್ರದ್ದು ಒಂದು ಸಹಿ ತೊಗೋಬೇಕಿಲ್ಲಿ. ಸಹಿ ತೊಗೊಂಡ ನಂತರ ಏನು ಮಾಡ್ಬೇಕು, ನಾವು ಆ ಮನೆಗೆ ಒಂದು ಸ್ಟಿಕ್ಕರ್ ಅಂಟಿಸ್ಬೇಕು. EF ಫಾರ್ಮ್ ಕೊಟ್ಟಿದ್ದಕ್ಕೊಂದು ಸ್ಟಿಕ್ಕರ್ ಅಂಟಿಸ್ಬೇಕು. ಒಂದು GPS ಫೋಟೋ ತೊಗೋಬೇಕು. ಯಾಕಂದ್ರೆ ನಾಳೆ ನಮ್ಮ ಸೇಫ್ಟಿಗಾಗಿ ಬೇಕಾಗ್ತಾವ್ರಿ. ಈಗ ಯಾರು ನಮ್ಗೆ EF ಫಾರ್ಮ್ಗಳನ್ನೇ ಕೊಟ್ಟಿಲ್ಲ ಅಂತಂದ್ರೆ ಇವುಗಳು ನಮ್ಗೆ ಪ್ರೂಫಿಗಾಗಿ ಬೇಕಾಗ್ತಾವ್ರಿ ನಾಳೆ. ಈ ಇವು ನೋಡಿರಿ, ಸ್ಟಿಕ್ಕರ್ಗಳನ್ನು ಸಹ ನಾವು ಮನೆಯಲ್ಲಿ ಆಲ್ರೆಡಿ ಎಲ್ಲ ಬರ್ಕೊಂಡು ಹೋದೆವು ಅಂತಂದ್ರೆ ಅಲ್ಲಿ ಅಂಟಿಸ್ಲಾಕೆ ಈಸಿ ಆಗುತ್ತೆ ನಮ್ಗೆ. ಇಲ್ಲಿ ಏನೇನು ಕೊಟ್ರ, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಭಾಗದ ಸಂಖ್ಯೆ, ಅದರ ಕ್ರಮ ಸಂಖ್ಯೆ ಕೊಟ್ರ, ಆಮೇಲೆ BLOಗಳ ಹೆಸರು ಮತ್ತು ಅವ್ರ ಫೋನ್ ನಂಬರ್, ಅದೆಲ್ಲದನ್ನು ನಾವು ಇಲ್ಲೇ ಬರ್ಕೊಂಡು ಹೋದೆವು ಅಂತಂದ್ರೆ, ಮನೆಯಲ್ಲೇ ಬರ್ಕೊಂಡು ಹೋದೆವು ಅಂದ್ರೆ ಅಲ್ಲಿ ನಮಗೆ ಅಂಟಿಸ್ಲಾಕ ಈಸಿ ಆಗ್ತದೆ ರೀ. ಈ ರೀತಿ ನಾವು ಕೆಲಸಗಳನ್ನು ಅರ್ಧಕ್ಕರ್ಧ ಮನ್ಯಾಗ ಮಾಡ್ಕೊಂಡೇವು ಅಂತಂದ್ರೆ ಅಲ್ಲಿ ಫೀಲ್ಡಿಗೆ ಹೋದಾಗ ಯಾವುದೇ ಗೊಂದಲ ಆಗಂಗಿಲ್ಲ. ನಾವು ಮತ್ತು ಅತಿ ಸರಳವಾಗಿ ಈ BLO ಕೆಲಸಗಳನ್ನು ಮುಗಿಸಿ ಬರ್ಬೋದು ರೀ. ಅಂದರೆ ಯಾವುದೇ ಒತ್ತಡಗಳು ನಮಗಿಲ್ಲಿ ಆಗಂಗಿಲ್ಲ ಅಂತ ಹೇಳ್ಬೋದು. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.